ಓಂ ಶ್ರೀ ಸಾಯಿನಾಥಾಯ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಬಾಬಾರವರು ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಬಾಬಾರವರ ಅಮೃತವಾಣಿಯಂತೆ ಇರುವ ಆ ಉಪದೇಶವನ್ನು ಕೇಳಿ ನಮ್ಮ ಮನಸ್ಸನ್ನು ಶಾಂತಿ, ನೆಮ್ಮದಿಯಿಂದ ಸಾಕಾರಗೊಳಿಸೋಣ. ಬಾಬಾರವರ ಉಪದೇಶದಂತೆ ಅವರು ಈ ರೀತಿಯಾಗಿ ಹೇಳುತ್ತಿದ್ದರು: ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುವರೋ ಅವರು ಮಾತ್ರ ನನ್ನನ್ನು ಕಾಣಬಲ್ಲರು. ಅವರು ನನ್ನ ವಿಚಾರ ಲೀಲೆಗಳನ್ನು ಹೊರತು ಮತ್ತೇನನ್ನೂ ಹೇಳಬಯಸುವುದಿಲ್ಲ. ಸದಾ ಅವರ ನಾಲಿಗೆಯಲ್ಲಿ ನನ್ನ ನಾಮಸ್ಮರಣೆಯೇ ಇರುತ್ತದೆ. ಯಾರು ನನ್ನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದುತ್ತಾರೋ ಅವರಿಗೆ ನಾನು ಸದಾ ಸ್ನೇಹಹಸ್ತವನ್ನು ಚಾಚುತ್ತೇನೆ. ನನ್ನ ಭಕ್ತರಿಗೆ ಮೋಕ್ಷ ನೀಡಿದರೆ ನನಗೆ ತೃಪ್ತಿಯಾಗುತ್ತದೆ. ಯಾರು ನನಗೆ ಆಹಾರವನ್ನು ಮೊದಲು ಅರ್ಪಿಸದೆ ತಾವು ಸ್ವೀಕರಿಸುವುದಿಲ್ಲವೋ ಅವರ ಅಧೀನನಾಗಿ ನಾನಿರುವೆ. ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಯೂ ಹೊರಗೆ ಹೋಗುವ ಅಗತ್ಯವಿಲ್ಲ. ನಾನು ಎಲ್ಲ ಕಡೆ ಆತ್ಮರೂಪಿಯಾಗಿದ್ದೇನೆ. ಇದನ್ನು ನೀವು ಅರಿತರೆ ನನ್ನಲ್ಲೇ ಲೀನವಾಗುತ್ತೀರಿ. ಯಾರು ಇತರರನ್ನು ನಿಂದಿಸುವರೋ ಅವರು ನನ್ನನ್ನೇ ತೆಗೆದಂತಾಗುತ್ತದೆ. ಯಾರಿಗೆ ತಾಳ್ಮೆ ಇದೆಯೋ ಅವರೇ ನನಗೆ ಪ್ರೀತಿಪಾತ್ರರು. ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣಿರಿ. ಇನ್ಯಾವ ಆಚರಣೆಯೂ ಇದಕ್ಕೆ ಸರಿದೂಗಲಾರದು. ಬಾಬಾ ಅವರೇ ಎಲ್ಲರಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಾರೆ. ಯಾರು ಸದ್ಗುರುಗಳ ಕೀರ್ತಿ ಹಾಗೂ ಲೀಲೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಹಾಡುತ್ತಾರೋ, ಆಲಿಸುತ್ತಾರೋ ಅಂತಹ ಸಜ್ಜನರು ನಿಜವಾಗಿಯೂ ಸಾಯಿ ಅವರಲ್ಲಿ ಐಕ್ಯರಾಗುತ್ತಾರೆ. ಸಾಯಿನಾಥರ ಭೌತಿಕ ಸ್ವರೂಪವು ಇಂದು ನಮ್ಮ ಕಣ್ಣುಗಳಿಂದ ದೂರವಾಗಿರಬಹುದು, ಆದರೆ ಅವರು ಅಮರರು. ಅವರು ದೇಹತ್ಯಾಗ ಮಾಡಿದ ಮೇಲೂ ಭಕ್ತರನ್ನು ಸದಾ ರಕ್ಷಿಸುತ್ತಾರೆ. ಬಾಬಾ ಅವರ ಸಮಕಾಲೀನರೇ ಧನ್ಯರು. ಸದಾ ಪ್ರಾಪಂಚಿಕ ವಸ್ತುಗಳ ಕಡೆ ಗಮನ ನೀಡಿ, ಇಂದ್ರಿಯ ವಿಷಯಗಳಿಗೆ ಹೆಚ್ಚು ದಾಸರಾಗಬೇಡಿ ಎಂದು ಬಾಬಾರವರು ಉಪದೇಶಿಸಿದ್ದಾರೆ.